ಅಂಗಡಿ ಶುರು ಮಾಡ್ಬೋದ ಯಾನ್ಲ ಇಲ್ಲ ಒಟ್ಟು ಬೇರೆ ಅಂದ ಅಪಗ ನಮ್ಮಂಜ ಕಲ್ಲುರುಟಿ ಅಪ್ಪೆ ಹೊರಕ್ಕೆವಂತ ನಾ ಎಂಕ್ಲೊಂಜಿ ಕುಂಟದ ಬೇರೆ ಶುರು ಮಲ್ಪ ಅವು ಕೈ ಪತ್ತಂಡ ನಿಕ್ಕೊಂಜ ಅಗೇಲು ಕೊರಪ ಯಾನು ರಡ್ಡು ವರ್ಷ ಅಂದು ಒಂಜಿ ವರ್ಷದೇ ಪರಕ್ಕೆದೆಂಚೆಲ್ಲ ಕೊರಿಯನೆ ಇತ್ತೆ ವರ್ಷ ಕೊರ್ಪೆ ನಿನ್ನ ಸುರುತವೇ ಬಾಕಿ ಆತನು ದಾಯ ಬಾಕಿ ಮಾಡ್ಕೊಣ ಇನ್ನು ಕೊಡ್ರು ನಮ್ಮ ದಯವಂಡ ನಮ್ಮ ಎಂಕಲ್ನ ಕಲ್ಲುರುಟಿ ಅಪ್ಪೆನ ಬಾಧೆ ಮನಿ ಶುರುವಾಣ ಉಂಡತ ನರಮ್ಮ ನಿಂತಾನೆ ಅವು ಬುಕ್ಕ ಬಾತೇರ್ ಗೈತ ಬಗ್ಗೆ ಇತ್ತೆ ಯಾನ್ ಅಗೇಲು ಕೊರಿಯರೆ ಉಂಡ ಬರಕೆ ಅಂತ ಜನ ಏರೆಗೆ ಬಂತನೆ ಕಲ್ಲುರ್ಟಿಗೆ ಈ ಎಂಚ ಅಂಬಡಿನ ಕೇಳನ್ನ ಅಲ್ಲ ಯಾನ್ ಪಂತನೆ ಕಲ್ಲುರ್ತಿಗೆ ಅಂದ ಅಂದ್ ಕಲ್ಲುರ್ತಿಗೆ ಏನಾಡು ಮರೆ ಕೊರ್ಪೆ ಎಲ್ಲ ಕತೆ ಅಂಚೆಂದ ಮರೆ ಬುಕ್ಕ ಬಕ ಬೊಕ್ಕಡತೆ ಅಂದ ಮರೆ ಅವು ಕೊರಿಯರೆ ಬಂತನತ್ ಮರೆ ಬೇರೆ ಅಲ್ಪನ ಕೊಟ್ಟು ಗೀತ ದಿಕ್ಕ ಬೇಜಾರಪ್ಪನ ವರ್ಚಿನ ಅಲ್ಲೊಂಜಿ ಬನ್ನಿ ಎಲ್ಲ ಕೊರ್ಪೆ ಅಂದ್ ಯಾನ್ ಕೊರ್ಪಜಿ ಕೊರಿಯರ್ ಕಲ್ಲುರ್ತಿ ಹೊತ್ತಿಗೆ ನಡಿ ನಿಕ್ವಂತನ ನಿಕ್ವನ್ ನಂಡಿತ್ತೆ ಹೊರ್ಪೆ ನೀ ಹೆಚ್ಚಾದ್ರೆ ನೀ ಕಾವಡ ಇನ್ನ ದುಡ್ಡು ಲೋರೆ ಅದನ್ನೇ ಎಂಚಿನ ರೆಂಬಿಯಾಗ ಕೋರಿದಿನಿ ಯಾರು ಬೂಸುರು ಆದ್ರೆ ಐಕ ಕಲ್ಲುರ್ತಿನ ಬುದ್ಧಾರ ಎಂಕು ಕೋರಿದಿ ನೋಡ್ದಾನೆ ಎಲ್ಲ ಪುಳಿಂಚ ಶ್ರೀಧರಣ್ಣನ ಇಲ್ಲಡೆ ಬೋದು ಅನ್ಬೆ ಕೋರಿ ಅವನು ಶ್ರೀಧರಣ್ಣನ ಇಲ್ಲಡೆ ಬೋಡ್ದಿನಿ ಕಂಗಡಿ ಇಡ್ತು ಮತ್ತೊಂದು ಬೇರೆ ಸಂಕಟ ಇಟ್ಲ ಧರ್ಮಕ್ಕೆ ಕೊಡ್ದು ಧರ್ಮದಾಲಜ್ಜಿನ ಎಡ್ಡೆ ಪುಡಿ ಎಡ್ಡೆ ಪುಡಿ ಎಂಚಿನ ತಿನ್ಪುನಿಯ ಕಲ್ಲುರ್ತಿನ ಬುದ್ಧಾರ ಬಂದ ಈ ಕೋರಿ ತಿನ್ಬಿಡ ದಾಯಕೆ ಕಲ್ಲುರ್ಟಿಗೆ ನಿನ್ಕು ಪೋಟಿ ಚಾವಣಿ ಅಂದಿಲ್ಲ ನಿನ್ಕೆ ಇತ್ತೆ ಈ ಕಲ್ಲುರ್ಟಿಗೆ ನಾಣಕೇಡ ಅಂದಿಲ್ಲ ನಿನ್ಕೆ ಮರ್ಲೆಲ್ಲ ಕೆಜ್ಜಿನೇ ಒಕ್ಕಡೆ ಇಲ್ಲ ಒಂಜಿ ಈ ಕಲ್ಲುರ್ಟಿಗೆ ಎಂಡ ಕೊರ್ಪನ ಕಲ್ಲುರ್ಟಿ ಕೇನಾಡು ಬುಕ್ಕ ಇಂಕ ಕೊರಿಯರ ಮನಸ್ಸಾಂಡ ಕೊರ್ಪೆ ಕೊರಿಯರ ಮನಸ್ಸಾಂಡ ಕೊರ್ಪೆ ಮನಸ್ಸಾವಡ ನನ್ನ ಎಂಡ ಪಾತ್ರನ ಚೂರು ಜಾಗೃತಿ ಅಲ್ಬು ಎಂಡಲ ಚಿಲ್ಲರಿ ದುಡ್ಡು ಆತ ನಾವ ನನ್ನ ನೀನೇ ನಂಬುದಿಜ್ಜಾನಿ ಲೆಕ್ಕೊಡ್ದೆ ಪೇದಂ ಪಾತ್ರ ನಿನ್ನ ಅಂಗಡಿ ಎದುರು ಹಣ್ಣಂಜ ಅಂಗಡಿ ಮಾಡುವೆ ಬಕ ದರ ಗಡಿತ ಮಾರಾಟ ಮಾತ ಕಮ್ಮಿಗೆ ಕೊರು ಇದಾನೆ ಅಲ್ಪಯ ಎಂತ ದರ ಗಡಿತ ಮಾರಾಟ ಎಲ್ಲ ನಿನ್ನ ಅಂಗಡಿ ಇದ್ರೆ ಸುಂಟಂದಿ ಓಡು ದರ ಗಡಿತ ಅಂದ್ ಈ ಮಾರುವ ಮಾತೆರ್ಲ ದೆತ್ತೋನೇರು ಐನ ಪಾಡೊಂದ ಕಡಿತ ಶುರುವಾಣ ಗೊತ್ತಾವು ದರ ಕಡಿತ ನನ್ನ ದವ ಹಿಡಿದು ಬುಕ್ಕತ್ತ ಮಾರೆ ಕೊನೆ ನೀನು ಬಿರೆ ತೊಂಬೇನೆ ಒಂದು ಯಕ್ಷತೆಲಿಕೆಯಲ್ಲಿ ನಮ್ಮ ಚಾನಲಲ್ಲಿ ಒಂದು ಪ್ರಸಾರ ಮಾಡ್ತಾ ಇದ್ದೇವೆ 1 ಗಂಟೆ. ಅದರಲ್ಲಿ ನಾವು ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದರಲ್ಲಿ ಆ ಪೂರ್ತಿಯಾಗಿ ಆ ಸ್ಟೋರಿಯನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಯಾವುದೇ ಯಾರಿಗೂ ಸಂಬಂಧಪಡದ ವಿಷಯ, ಯಾವುದೇ ಪ್ರಕರಣಕ್ಕೂ ಹತ್ತಿರ ಇರದಂಥ ವಿಷಯ ಅದು. ಹಾಗಿರುವಾಗ ಅದಕ್ಕೆ ಹೆಸರಿಟ್ಟದ್ದು, ಅದರ ಹೆಸರಿಟ್ಟದ್ದು ಯಾರು ಅಂತ ಹೇಳಿದ್ರೆ ನಾನಿಲ್ಲ, ನಾವು ಕುವೇಟಲ್ಲಿದ್ದು. ಆಗ ಅವರು ಮತ್ತೆ ನಾವು ಫೋನಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೆಸರಿಟ್ಟಿದ್ದಾರೆ. ಆ ಹೆಸರನ್ನು ನೋಡಿ ಇತ್ತೀಚೆಗೆ ಏನೆಲ್ಲ ಬೈದಿದ್ದಾರೆ. ಬೈಯುತ್ತಿದ್ದರೆ ನೇರವಾಗಿ ನಮಗೆ ಮಾತಾಡ್ಬೋದು. ಈಗ ಅದರ ಬಗ್ಗೆ ಅಲ್ಲಿ ಹೋಗಿ ವೇಷ ಮಾಡಿದವರು ನಾವು, ಸ್ಕ್ರಿಪ್ಟ್ ಮಾಡಿದವರು ನಾವು, ಹಾಗಿರುವಾಗ ಮತ್ತೆ ಹೆಸರಿಟ್ಟವರು ನಾವು. ಹಾಗಿರುವಾಗ ನಮಗೆ ಬೈದು ಬಿಟ್ಟು ನಮ್ಮ ಮನೆಯವರಿಗೆ ಏನೆಲ್ಲ ಬೈದಿದ್ದಾರೆ. ನಮಗೆ ಎಲ್ಲೋ ನೋಡಿದ ನೆನಪಾಗುತ್ತಾ ಮುಖ್ಯಾಧಿಕಾರಿ ಇವ ಮುಖ್ಯಾಧಿಕಾರದಲ್ಲಿರೋರು ಯಾರು? ಸರ್ವಾಧಿಕಾರಿಯೇ ನಾನು. ನನಗೆ ದೂರು ಕೊಡ್ಲಿಕ್ಕುಂಟು. ದೂರು ಕೊಡ್ಲಿಕ್ಕೆ ಹೌದು. ಅದನ್ನೊಂದು ಬದಿಗಿಡ್ಲಿಕ್ಕೆಲ್ಲ ಇದ್ರ ಬಗ್ಗೆ ದೂರು ಕೊಡುದು. ನಮಗೆ ಯಾವ ತರಲಾದ್ರೂ ವಿಶ್ವಾಸ ಉಂಟು. ಇಂಥದ್ದೊಂದು ಹಿಡ್ಕೊಂಡು ಬರುವವರ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಹೌದು. ಈಗ ನೀನು ದೂರು ಕೊಡುವುದು ಹೌದು. ಯಾವ ವಿಷಯದ ಬಗ್ಗೆ ದೂರು? ಈಗ ಇಂಥದ್ದನ್ನು ಹಿಡ್ಕೊಂಡು ಬಂದು ಹೋಗುವವರೆಲ್ಲ ಹೋಗಿದ್ದಾರೆ. ಈಗ ಎಲ್ಲಿಯಾದ್ರೂ ಇಟ್ಟು ಹೋಗುದು ಅವರಷ್ಟೇ. ಹೌದಾ? ಮತ್ತೆ ಯಾವ ವಿಷಯದ ಬಗ್ಗೆ? ಇದೇ ವಿಷಯದ ಬಗ್ಗೆ ದೂರು ಕೊಡ್ಲಿಕ್ಕೆ ಬಂದ ಕೊಡ್ತೇನೆ. ಇನ್ನು ದೂರು ಕೊಟ್ಟ ಮೇಲೆ ನೀವೆಲ್ಲ ನನಗೆ ಪರವಾಗಿ ನೀವೇ. ನಿನ್ನ ಪರವಾಗಿ ನಾನಿದ್ದೇನ? ನೀನು ಮೊದಲ ಮುಸುಕು ತೆಗಿ. ನಿನ್ನ ನಾಮಧೇಯ? ನನ್ನ ಹೆಸರು ಚಿನ್ನಯ್ಯ. ಬುರುಡೆ ಚಿನ್ನಯ್ಯ. ಹೇಳುವುದಾ ಅಥವಾ ಕೈಯಲ್ಲಿರುವುದಾ? ನೀನು ಚಿನ್ನಯ್ಯ ಅಂತ ಹೇಳಿದ್ದ, ಬೇರೆ ಹೇಳಿದ್ದ? ಅಲ್ಲ, ನಾನು ಭೀಮ ಅಂತ ಇಡ್ಬೇಕು ಅಂತ ಇದ್ದೆ. ಭೀಮ ಅಲ್ಲಿ ಒಬ್ಬ ಇದ್ದಾನಲ್ಲ, ಹಾಗಾಗಿ ಅದು ಬೇಡ ಅಂತ ಹೇಳಿ ನಾನು ಚಿನ್ನಯ್ಯ ಅಂತ ಇಟ್ಕೊಂಡು. ಇದು ಯಾರಿವ? ಮೊದಲು ಮುಸುಕು ತೆಗಿ. ಮುಸುಕು ತೆಗೆದ್ರೆ ಮತ್ತೆ ನನಗೆ ಅಪಾಯ ಇಲ್ಲಲ್ಲ? ಅಪಾಯ ಇಲ್ಲಲ್ಲ? ಅಪಾಯ ಆದ್ರೆ ನನಗೆ ನಾಳೆಯಿಂದ. ನಾವು ಮಾಡುದೆಲ್ಲ ಮಾಡಿ ಆಗಿದೆ, ಆಮೇಲೆ ಮುಸುಕು ಹಾಕಿಕೊಂಡು ಬರು. ಅದು ನೀನೇ ಹೇಳ್ಬೇಕಲ್ಲ. ನಾನು ಬಿತ್ತಲಿಕ್ಕೆ ಇಲ್ಲಿ ಬಂದು ಕೂತದ್ದ. ಅದನ್ನೊಂದು ಬದಿಗಿಡು. ನಿಲ್ಲು. ನಿನಗೆ ಒಂದೇ ಸಿಕ್ಕಿದ್ದ? ಹೌದು. ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಇದು ಎಲ್ಲಿ ಸಿಕ್ಕಿತ್ತು? ಅಲ್ಲೆಲ್ಲ ಅಗೀತಾ ಇದ್ದಾರೆ. 14 ದಿವಸ ಆಯ್ತಲ್ಲ. ಎಲ್ಲ ಅದು ಯಾರಂತ ಪರಿಚಯ, ಅವರ ಕುಟುಂಬದವರೆಲ್ಲ ಬಂದು ಅಗೀತಾ ಇದ್ದಾರೆ.
ಒಂದೇ ಸಿಕ್ಕಿದ್ದ? ಒಂದಲ್ಲ ತುಂಬಾ ಉಂಟು. ನನಗೆ ಒಂದು ದೂರು ಕೊಡುವಾಗ ಒಂದು ಸಾಕು ಅಂತ ಹೇಳಿಕೊಂಡು ಬಂದದ್ದು. ಇದು ಅಲ್ಲಿಂದ ತಂದದಲ್ಲ, ಮತ್ತೆ ಅರ್ಧದಿಂದ ಹಿಡ್ಕೊಂಡು ಬಂದದ್ದು. ನಮಗೆ ಒಂದೆರಡು ಮೂರು ದೊಡ್ಡ ಬೇಜಾರದ ಸಂಗತಿ ಯಾವುದು ಅಂತ ಹೇಳಿದರೆ, ಸಮಾಜದಲ್ಲಿ ನಾವು ಹೋರಾಟವನ್ನು ಮಾಡುವವರು ಅಂತ ಹೇಳಿ ಈ ರೀತಿ ಬೇಡದ್ದೆಲ್ಲ ಬೈತಾ ಇದ್ದರೆ, ಹಾಗಾದರೆ ಒಂದು ಹೆಣ್ಣಿಗೆ ನ್ಯಾಯ ತೆಗೆಸಿಕೊಡುವ ಹೆಸರಿನಲ್ಲಿ ಇವರು ಮತ್ತೊಂದು ಮನೆ ಹೆಣ್ಣನ್ನು ಈ ರೀತಿ ಎಲ್ಲ ಬೇಡದಾಗಿ ಬೈತಾ ಇದ್ದರೆ ಎಲ್ಲಿ ಉಂಟು ನ್ಯಾಯ? ಹೌದು. ಅಪ್ಪೆ ಹಿಡ್ಕೊಂಡು ಹೋದವ, ನಿಮ್ಮ ಅಪ್ಪೆನ ಹಿಡ್ಕೊಂಡು ಹೋದ. ಯಾವುದೇ ಮೇಲೆ ಬಾರಿಸ್ತೇನೆ. ಅಪ್ಪೆಯನ್ನು ಹಿಡ್ಕೊಂಡು ಹೋದದ್ದಲ್ಲ, ಅಪ್ಪಣೆಯನ್ನು ಹಿಡ್ಕೊಂಡು ಹೋದ್ರೆ ಅದು ನನಗೆ ಅಂದ್ರೆ ಗಡಿಬಿಡಿ ಆಗಿದೆ, ಸ್ವಲ್ಪ ಹೆದರಿಕೆ ಆಗಿದೆ. ಯಾರಿಗೂ ಹೆದರಬೇಕಾದ ಅನಿವಾರ್ಯತೆ ಇಲ್ಲ. ನಾಲಿಗೆ ತೊಡೆವರಿಸಿದ್ರು ಯಾರು? ನಾಲಿಗೆ ತೊಡೆವರಿಸಿದ್ರು ಮಾತಾಡುವಾಗ. ನಿನ್ನ ತೊಡೆ ಈಗ ನಾಲಿಗೆಯಲ್ಲಿ ಉಂಟಾ? ಅಲ್ಲ, ಮಾತಾಡುವಾಗ ನಾಲಿಗೆ ತೊಡೆವರಿಸುವುದು ಅಂತ ಹೇಳಿದ್ರೆ ಬೇರೆ. ಅದು ಹಾಗೆ ಹೇಳಿದ್ರೆ ಎಂತದು? ಹಾಗೆ ಹೇಳಿದ್ರೆ ಎಂತದ್ದು ಅದು? ನೋಡು, ಇಲ್ಲೆಲ್ಲ ನಾವು ಮಾತಾಡುವ ಮಾತು, ಆ ಮಾಡುವಂತಹ ವ್ಯವಹಾರ, ಇದನ್ನೆಲ್ಲ ಗಮನಿಸುವವರಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಣ್ಣವ್ವ. ಮೊನ್ನೆ ಅಷ್ಟೇ ಮಂಗಳೂರಿಂದ ಒಂದು ಯಕ್ಷಗಾನದ ವಿಚಾರದಲ್ಲಿ ದಿನೇಶ್ ಕೊಡಪದವು ಎನ್ನುವನು ನಮ್ಮ ಶ್ರೀರಾಮ ದೇವರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿರೋದನ್ನು ನಾವು ನೋಡಿದ್ವಿ. ಅದರಲ್ಲಿ ಅವನು ಶ್ರೀರಾಮನ ಹೆಂಡತಿನ ರಾವಣಗೆ, ರಾವಣನ ಹೆಂಡತಿನ ಶ್ರೀರಾಮನಿಗೆ ಆಗಲ್ವಾ ಅನ್ನೋ ಒಂದು ಪ್ರಶ್ನೆ ಹಾಕಿ ಅದನ್ನೊಂದು ಜನರ ಮುಂದೆ ಬಹಳ ಕೆಟ್ಟ ರೀತಿಯಲ್ಲಿ ನರ್ತಿಸಿರೋದನ್ನು ನಾವು ನೋಡಿದ್ವಿ. ಅವನಿಗೆ ನಾನು ಸುಮಾರು ಸಲ ಫೋನ್ ಮಾಡಿ ಕೂಡ ವಿಚಾರಿಸಿದ್ದೆ. ಕೊನೆಗೆ ಅವನು ಫೋನ್ನ ಆಫ್ ಇಟ್ಟು ರಿಸೀವ್ ಮಾಡಿರಲಿಲ್ಲ. ಅದ್ರ ಜೊತೆಗೆ ಮತ್ತೊಂದು ನಾವು ಇವತ್ತು ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ವಿಡಿಯೋದಲ್ಲಿ ಅವನು ನಮ್ಮ ತುಳುನಾಡ ಆರಾಧ್ಯ ದೈವ ಕಲ್ಲುಟ್ಟಿ ಈ ಒಂದು ದೈವದ ಬಗ್ಗೆ ಬಹಳ ಆ ಒಂದು ದೈವದ ಮೇಲೆ ತುಂಬ ನಿಂದನೆನ ಮಾಡಿ ಮಾತಾಡಿರುವಂಥ ವಿಡಿಯೋನ ಕೂಡ ನೀವು ಇವತ್ತು ನೋಡ್ಬೋದು. ನಮ್ಮ ಒಂಜಿ ಅಂಗಡಿ ಶುರು ಮಾಡ್ಕೊಳ್ಳೋದ ಯಾನ್ಲ ಒಟ್ಟು ಬೇರೆ ಶುರು ಮಾಡ್ತೀನಿ ಅಂದ ಅವಾಗ ನಮ್ಮ ಕಲ್ಲುರುಟಿ ಅಪ್ಪೆ ಹೊರಕ್ಕೆವಂತ ಎಂಕ್ಲೊಂಜಿ ಕುಂಟದ ಬೇರೆ ಶುರು ಮಲ್ಪ ಅವು ಕೈ ಪತ್ತನ ನಿಕ್ಕೊಂಜಿ ಅಗೇಲು ಕೊರಪ ಯಾನು ರಡ್ಡು ವರ್ಷ ಅಂದು ಒಂಜಿ ವರ್ಷದೇ ಪರಕ್ಕೆದೆಂಚೆಲ್ಲ ಕೊರಿಯನೆ ಇತ್ತೆ ವರ್ಷ ಕೊರ್ಪೆ ನಿನ್ನ ಸುರುತವೇ ಬಾಕಿ ಆತನು ದಾಯ ಬಾಕಿ ಮಾಡ್ಕೊಂಡು ಇನ್ನು ಕೊಂಡ್ರು ನಮ್ಮ ದಾಯವಂಡ ನಮ್ಮ ಎಂಕಲ್ನ ಕಲ್ಲುಟಿ ಅಪ್ಪೆನ ಬಾಧೆ ಮನಿ ಶುರುವಾಣ ಉಂಟತ ನರಮ್ಮ ನಿಂತಾನೆ ಅವು ಬುಕ್ಕ ಬಾತೇರ್ ಗೈತ ಬಗ್ಗೆ ಇತ್ತೆ ಯಾನು ಅಗೇಲು ಕೊರಿಯರೆ ಉಂಡ ಬರಕೆ ಅಂತ ಜನ ಏರೆಗೆ ಬಂತನೆ ಕಲ್ಲುಟ್ಟಿಗೆ ಈ ಎಂಚ ಅಂಬಡಿನ ಕೇಳನ್ನ ಅಲ್ಲ ಯಾನು ಪಂತನೆ ಕಲ್ಲುರ್ತಿಗಂದ ಅಂದು ಕಲ್ಲುರ್ತಿಗೆ ಏನಾಡು ಮರೆ ಕೊರ್ಪೆ ಎಲ್ಲ ಕತೆ ಅಂಚಿಂದ ಮರೆ ಬುಕ್ಕ ಬೊಕ್ಕಡತೆ ಮಾರೆ ಅವು ಕೊರಿಯರ ಬಂತನತ್ ಮಾರೆ ಬೇರೆ ಅಲ್ಪನ ಕೊಟ್ಟು ಗೀತ ನಿಕ್ ಬೇಜಾರಪ್ಪನ ವರ್ಚಿನ ಎಲ್ಲ ಒಂಜಿ ಬನ್ನಿ ಎಲ್ಲ ಕೊರ್ಪೆ ಅಂದ್ ಯಾನು ಕೊರ್ಪಜಿ ಕೊರಿಯರ್ ಕಲ್ಲುರ್ತಿ ಬತ್ತಿಗೆ ನಡಿ ನಿಕ್ ಬಂತನ ನಿಕ್ ಬಂದು ನಂಡಿತ್ತೆ ಕೊರ್ಪೆ ನೀ ಹೆಚ್ಚಾದ್ರೆ ನೀ ಕಾವಡ ಇನ್ನ ದುಡ್ಡು ಹೋರೆ ನೀ ಮುಟ್ಟೋರ್ಜಿ ಎಂಚಿನ ರೆಂಬಿಯಾಗ ಕೋರಿದಿನಿ ಯಾರು ಬೂಸುರು ಹತ್ರ ಐಕ ಕಲ್ಲುರ್ತಿನ ಉದ್ದಾರ ಎಂಕು ಕೋರಿದಿ ನೋಡ್ದಂಡ ಎಲ್ಲ ಪುಳಿಂಚ ಶ್ರೀಧರಣ್ಣನ ಇಲ್ಲಡೆ ಬೋದು ಅನ್ಬೇಕು ಕೋರಿ ಅವ್ರನ್ನ ಶ್ರೀಧರಣ್ಣನ ಇಲ್ಲಡೆ ಬೋಡ್ದಿನಿ ಕಂಗಡಿ ಇರ್ತಿ ಮತ್ತೊಂದು ಬೇರೆ ಸಂಕಟ ಐಟ್ಲ ಧರ್ಮೋಗೆ ಕೊಡ್ದು ಎಡ್ಡೆ ಪುಡ್ತೀನಿ ಎಡ್ಡೆ ಪುಡಿ ಎಂಚಿನ ತಿನ್ಪುನಿಯ ಕಲ್ಲುರ್ತಿನ ಉದ್ದಾರ ಬಂದ ಈ ಕೋರಿ ತಿನ್ಬಿಡ ದಾಯಕ್ಕೆ ಕಲ್ಲುಟ್ಟಿಗೆ ನಿನ್ಕು ಪೋಟಿ ಚಾವಣಿ ಅಂದಿಲ್ಲ ನಿನ್ಕು ಇತ್ತೆ ಈ ಕಲ್ಲುಟ್ಟಿಗೆ ನಾಣಕೇಡ ಅಂದಿಲ್ಲ ನಿನ್ಕು ಮಾರ್ಲೆಲ್ಲ ಕೆಜ್ಜಿನೇ ಒಕ್ಕಡೆ ಇಲ್ಲ ಒಂಜಿ ಈ ಕಲ್ಲುಟ್ಟಿಗೆ ಎಣ್ಣ ಕೊರ್ಪನ ಕಲ್ಲುರ್ತಿ ಕೇನಾಡು ಬುಕ್ಕ ಇಂಕ ಕೊರಿಯರ ಮನಸ್ಸಾಂಡ ಕೊರ್ಪೆ ಕೊರಿಯರ ಮನಸ್ಸಾಂಡ ಕೊರ್ಪೆ ಮನಸ್ಸಾವಡ ನನ್ನ ಎಂಡ ಪಾತ್ರನ ಚೂರು ಜಾಗೃತಿ ಅಲ್ಬು ಎಂಡಳ ಚಿಲ್ಲರಿ ದುಡ್ಡು ಆತ ನಾವ ನನ್ನ ನೀನೇ ನಂಬುದಿ ಜಾನಿ ಲೆಕ್ಕೊಡೆಚ್ಚ ಪೆದಂ ಪಾತ್ರ ನಿನ್ನ ಅಂಗಡಿ ಎದುರು ಆನಂದ್ ಅಂಗಡಿ ಮಾಡುವೆ ಬಕ ದರ ಗಡಿತ ಮಾರಾಟ ಮಾತ ಕಮ್ಮಿಗೆ ಕೊರು ಇದಾನೆ ಅಲ್ಪಯ ಎಂತ ದರ ಗಡಿತ ಮಾರಾಟ ಎಲ್ಲ ನಿನ್ನ ಅಂಗಡಿ ಸೂಂಟ ಅಂದಿ ಓಡು ದರ ಗಡಿತ ಅಂದ್ರೆ ಈ ಮಾರುವ ಮಾತೆರ್ಲ ದೆತ್ತೋನೇರು ಐನ ಪಾಡೊಂದು ಕಡಿತ ಶುರುವಾಣ ಗೊತ್ತಾವು ದರ ಕಡಿತ ನನ್ನ ದವ ಹಿಡಿದು ಬುಕ್ಕಾತ ಮಾರೆ ಕೊನೆ ನೀನು ಬಿರೆ ತೊಂಬೇನೆ ಈ ನಮ್ಮ ಇಡೀ ತುಳುನಾಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಆರಾಧ್ಯ ದೈವಳಾಗಿ ಕಲ್ಲುಟ್ಟಿ ತಾಯಿ ನೆಲೆಸಿದಾಳೆ. ನಮ್ಮ ಎಲ್ಲ ಮಹಿಳೆಯರಿಗೆ ಅತಿ ಪ್ರಿಯವಾದಂತಹ ಈ ಒಂದು ಕಲ್ಲುಟ್ಟಿ ದೈವ, ಈ ದೈವದ ಬಗ್ಗೆ ಅವನು ಬಹಳ ಕೆಟ್ಟದಾಗಿ ಅವಹೇಳನ ಮಾಡಿರುವಂಥದ್ದನ್ನು ನಾವು ಇವತ್ತು ನೋಡ್ಬೋದು. ಇಲ್ಲಿಯ ನಮ್ಮ ತುಳುನಾಡಿನ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟು ದೇವರುಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಕಲ್ಲುಟ್ಟಿ ದೈವ. ಈ ಕಲ್ಲುಟ್ಟಿ ದೈವ ಇದೇ ನಮ್ಮ ಕಲ್ಲಡ್ಕದ ಹತ್ರ ಇರುವಂತಹ ಪಣೋಲಿ ಬೈಲಲ್ಲಿ ಇರೋದು ನಮಗೆಲ್ಲರಿಗೂ ಗೊತ್ತಿದೆ.
ಬರೀ ಕರಾವಳಿಯಿಂದಲ್ಲ, ಇಡೀ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಜನ ಇಲ್ಲಿಗೆ ಬರುವಂಥದ್ದಿದೆ. ಅಲ್ಲಿ ಒಂದು ಕಾರ್ಮಿಕ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಹಂಗಿರುವಾಗ ಇವನೊಬ್ಬ ತನ್ನ ಹೊಟ್ಟೆಪಾಡಿಗಾಗಿ ಬಣ್ಣ ಹಚ್ಕೊಂಡ ಮೇಲೆ ಇಷ್ಟು ಕೆಟ್ಟದಾಗಿ ಆ ಒಂದು ರಂಗಸ್ಥಳದ ಮೇಲೆ ಕೂತ್ಕೊಂಡು ಆ ನಮ್ಮ ಕಲ್ಲುಟ್ಟಿ ದೈವದ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೇಳಿದರೆ, ಈ ತುಳುನಾಡಲ್ಲಿ ಇವತ್ತು ಅವನಿಗೆ ಯಾರು ಕೇಳೋರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದಕ್ಕಾಗಿ ಅವನು ಇಷ್ಟು ಕೆಟ್ಟದಾಗಿ ಮಾತಾಡಿರೋದನ್ನು ನಾವು ಇವತ್ತು ನೋಡಿದ್ದೀವಿ. ಮುಂದೆ ಬರುವಂಥ ದಿನ ಈ ದಿನೇಶ್ ಕೊಡಪದವ್ಗೆ ನಾವು ಹೇಳೋದೇನಂತ ಹೇಳಿದರೆ, ನೀನು ರಂಗಸ್ಥಳಕ್ಕೆ ಇನ್ನು ಮುಂದೆ ಕಾಲಿಡಲೇಬಾರ್ದು. ನೀನು ಕಾಲಿಡೋಕ್ಕಿಂತ ಮುಂಚೆ ನೀನು ಶ್ರೀರಾಮ ದೇವರನ್ನ ನಿಂದಿಸಿದ್ದು, ಅದರ ಜೊತೆಗೆ ಕಲ್ಲುಟ್ಟಿ ದೈವದ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಿರೋದು, ಇದು ಎರಡನ್ನ ನೀನು ನಿನ್ನ ರಂಗಸ್ಥಳದ ಮುಂದೆ ಕ್ಷಮಾಕ್ಷಣೆ ಕೇಳಿಬಿಟ್ಟು ನೀನು ಮುಂದೆ ಬಣ್ಣ ಹಚ್ಚಬೇಕು. ಅಕಸ್ಮಾತ್ ನೀನು ಮುಂದಿನ ದಿನ ಬರುವಂಥ ದಿನದಲ್ಲಿ ಈ ನಿನ್ನ ಪ್ರಸಂಗದಲ್ಲಿ ಇಂತಹ ಮಿತಿ ಮೀರಿ ಮಾಡುವಂಥ ಏನಾದರೆ ನಿನ್ನ ಒಂದು ಅಧಿಕ ಪ್ರಸಂಗ ಜಾಸ್ತಿ ಆದರೆ ನಿನಗೆ ಅದೇ ರಂಗಸ್ಥಳದಲ್ಲಿ ನಾವು ಉತ್ತರನ ನಿನಗೆ ಖಂಡಿತ ಕೊಡ್ತೀವಿ. ಇವನಿಗೆ ನಾನು ಸುಮಾರು ಸಲ ಫೋನ್ ಮಾಡಿ ವಿಚಾರಣೆ ಮಾಡಿದೆ, ಆದರೆ ಅವನ ಕಡೆಯಿಂದ ಯಾವುದೇ ರೀತಿಯಲ್ಲಿ ಉತ್ತರ ಸಿಗಲಿಲ್ಲ. ಅದಾದ ಮೇಲೆ ಇವತ್ತು ನಾವು ಮತ್ತೊಂದು ಸಲ ನೋಡುವಾಗ ಇವತ್ತು ನಮ್ಮ ಕಲ್ಲುಟ್ಟಿ ದೈವನ ಕೂಡ ನಿಂದಿಸಿದ್ದಾನೆ. ಇನ್ನೂ ಕೂಡ ಒಂದು ಬಹಳಷ್ಟು ವಿಡಿಯೋಗಳಿದೆ, ಅದನ್ನು ನಾವು ಪ್ರತಿ ದಿವಸ ನಿಮ್ಮ ಮುಂದೆ ಇಡ್ತೀವಿ. ಈ ಒಂದು ಇವನ ಪ್ರಸಂಗ ಯಾವುದಿದೆ ಇದನ್ನ ಯಾವುದೇ ನಮ್ಮ ಕರಾವಳಿಯ ಸುತ್ತಮುತ್ತ ಇವನನ್ನು ಕರೆಸೋಕ್ಕಿಂತ ಮುಂಚೆ ಒಂದು ಸಲ ನೀವೇ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಅಯೋಧ್ಯದಲ್ಲಿ ಶ್ರೀರಾಮನ ಒಂದು ಮಂದಿರನ ಕಟ್ಟೋಕ್ಕೆ ಅದೆಷ್ಟೋ ವರ್ಷ ಕಳೆದೋಯ್ತು. ಅದರಲ್ಲಿ ಪ್ರತಿಯೊಬ್ಬ ಹಿಂದೂ ಭಕ್ತನಾಗಿದ್ದಂತಹ ಶ್ರೀರಾಮನ ಭಕ್ತರು ಒಂದೊಂದು ಇಟ್ಟಿಗೆಯನ್ನು ತಗೊಂಡೋಗಿ ಕೊಟ್ಟಿದ್ದಾನೆ, ಒಂದೊಂದು ಕಲ್ಲನ್ನು ತಗೊಂಡೋಗಿ ಅಲ್ಲಿಗೆ ಕೊಟ್ಟು ಕೊನೆಗೆ ಆ ಒಂದು ಶ್ರೀರಾಮ ಮಂದಿರ ಅಲ್ಲಿ ಇವತ್ತು ಸ್ಥಾಪನೆ ಆಗಿದೆ. ಆ ಶ್ರೀರಾಮನ ಪರವಾಗಿ ನಾವು ಬಹಳಷ್ಟು ಹೋರಾಟ ಮಾಡಿದ ಮೇಲೆ ಇವತ್ತೊಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಮೂರ್ತಿ ನಮಗೆಲ್ಲರಿಗೂ ಇವತ್ತು ನೋಡೋಕ್ಕೆ ಸಿಕ್ಕಿದೆ. ಅದೇ ಥರ ಈ ನಮ್ಮ ಕರಾವಳಿಯಲ್ಲಿ ಕಲ್ಲಡ್ಕದ ಹತ್ರ ಪ್ರಭಾಕರ್ ಭಟ್ ಅವರು ಕೂಡ ಶ್ರೀರಾಮನ ಮೂರ್ತಿಯ ಜೊತೆ ಸೀತಾ ಮತ್ತು ಶ್ರೀರಾಮನ ಒಂದು ಮಂದಿರನ ಕಟ್ಟಿದ್ದಾರೆ. ಈ ಥರ ಒಂದು ಇದಕ್ಕೊಂದು ಮಹತ್ವ ಇರುವಾಗ ಇಂತಹ ಒಂದು ಕೆಟ್ಟ ಕಲಾವಿದರು ಈ ರೀತಿ ಮಾಡೋದರಿಂದ ನಮ್ಮ ಸಮಾಜದಲ್ಲಿರುವಂತಹ ಎಲ್ಲ ಕಲಾವಿದರ ಹೆಸರು ಕೂಡ ಹಾಳಾಗ್ತುಂಟು. ನಾವು ಇವರಿಗೆ ಕೆಟ್ಟದಾಗಿ ಬೈಯೋಕ್ಕೆ ಕಾರಣ ಇದೆ. ಇವರು ಮಾಡಿರುವಂತಹ ಕೆಲವೊಂದು ನೀವೊಂದು ಪ್ರಸಂಗನ ನೋಡಿದರೆ ಅದರಲ್ಲಿ ಇವರೊಂದು ಯಾವ ರೀತಿ ಕಾಮಿಡಿ ತೋರಿಸ್ತಿದ್ದಾರೆ ಅಂತ ಹೇಳಿದರೆ, ಎಲ್ಲ ಒಂದು ಡಬಲ್ ಮೀನಿಂಗಲ್ಲಿ ಮಾತಾಡ್ತಾರೆ. ಸೊಂಟದ ಕೆಳಗೆ ಇವರದ್ದು ಪ್ರಸಂಗದಲ್ಲಿ ಇರೋದೇ ಸೊಂಟದ ಕೆಳಗೆ. ಅದನ್ನು ಇವರು ಯಾವ ರೀತಿ ತೋರಿಸ್ತಿದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ನಮ್ಮ ಮನಸ್ಸಿಂದ ಹೇಳಕ್ಕೆ ಆಗಲ್ಲ. ನಾವು ಹೇಳಿಲ್ಲ ಅಂದರೆ ಅದು ನಿಮಗೆ ಅರ್ಥ ಆಗಲ್ಲ. ಇವನು ನಿಮ್ಮನ್ನು ನಗಿಸ್ಬೇಕಂತ ಹೇಳಿಬಿಟ್ಟು ಇವನು ತನ್ನ ತಾಯಿಯ ಹೊಟ್ಟೆಯಿಂದ ನಾನು ಯಾವ ರೀತಿ ಹೊರಗೆ ಬಂದಿದ್ದೀನಿ, ನನ್ನ ತಾಯಿ ಯಾವ ರೀತಿ ನನ್ನನ್ನು ಹೊಟ್ಟೆಯಿಂದ ಹೊರಗೆ ಹಾಕಿದ್ದಾಳೆ, ಅದನ್ನು ಕೂಡ ಇವನು ಮುಂದೆ ಒಂದು ದಿವಸ ನಿಮ್ಮ ಮುಂದೆ ಹೇಳ್ಬೋದು. ಮೊನ್ನೆಯಷ್ಟೇ ಆ ಪ್ರಜ್ವಲ್ ಅನ್ನೋನು ಕೂಡ ಅದನ್ನೇ ಹೇಳಿದ್ದು. ತನ್ನ ತಂದೆಯ ಬಗ್ಗೆ ಅವನು ಅಷ್ಟೊಂದು ಕೀಳಾಗಿ ಮಾತಾಡಿರೋದನ್ನು ನಾವು ನೋಡಿದ್ವಿ. ತನ್ನ ತಂದೆ ಏನು ಬೇಕಾದರೆ ಮಾಡಿರ್ಬೋದು, ಅದು ಬೇರೆ ವಿಚಾರ. ಅದೇ ರೀತಿ ಇವರು ತನ್ನ ತಾಯಿಯಂದಿರ ಬಗ್ಗೆ ಕೂಡ ಮುಂದಿನ ದಿವಸ ಹೇಳ್ಬೋದು. ಅವನು ಹೇಳುವಾಗ ತಂದೆಗೆ ನಾನು ನಿಂದನೆ ಮಾಡ್ತಾ ಇದ್ದೀನಿ, ನನ್ನ ತಂದೆ ಬಗ್ಗೆ ಕೆಟ್ಟದಾಗಿ ಸಮಾಜಕ್ಕೆ ನಾನೇ ಸ್ವತಃ ಮೆಸೇಜ್ ಕೊಡ್ತಾ ಇದ್ದೀನಿ ಅಂತ ಅವನಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ತಂದೆ ಮಾಡಿರುವಂಥದ್ದು ಏನಾದರೂ ಇರ್ಬೋದು, ಆದರೆ ಇವನನ್ನೊಂದು ಹುಟ್ಟಿಸಿದಾರಲ್ಲ, ಇವತ್ತು ಅವನು ಬಂದು 4 ಜನರ ಮುಂದೆ ಅವನು ಯಾವುದಾದ್ರೂ ಒಂದು ಕಾಮಿಡಿ ತೋರಿಸ್ತಿದ್ದಾನಂತ ಹೇಳಿದರೆ ಅದರ ಹಿಂದೆ ಅವನು ತಂದೆ ಅವನನ್ನು ಹುಟ್ಟಿಸಿದ್ದಕ್ಕೆ ಅವನು ಇವತ್ತು ಅಲ್ಲಿದ್ದಾನೆ. ಹಂಗಿರುವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ವ್ಯೂಸ್ ಬರ್ಬೋದು, ನನ್ನ ಒಂದು ಕಾಮಿಡಿನ ನೋಡಿ ಎಲ್ಲರೂ ನಗಬಹುದು ಅಂತ ಹೇಳ್ಬಿಟ್ಟು ಇದೇ ಈ ಪ್ರಜ್ವಲ್ ನಾಳಿನ ದಿವಸ ನನ್ನ ತಾಯಿ ನನ್ನನ್ನು ಹೆಂಗೆ ಎತ್ತಿದ್ರು, ನನ್ನ ಹೆಂಡತಿ ನನ್ನ ಮಗುಗೆ ಹೆಂಗೆ ಜನ್ಮ ಕೊಟ್ಲು, ಅದನ್ನು ಕೂಡ ಅವನೊಂದು ವಿಸ್ತಾರವಾಗಿ ಹೇಳಿಬಿಟ್ಟು ನಿಮ್ಮನ್ನು ನಗಿಸುವಂಥ ಪ್ರಯತ್ನ ಕೂಡ ಮಾಡ್ಬೋದು ನನಗೆ ಅನಿಸುತ್ತೆ. ಇವತ್ತು ದಿನೇಶ್ ಕೊಡಪದವು ಹೇಳಿರೋದು ಏನಂತ ಹೇಳಿದರೆ, ಕಲ್ಲುಟ್ಟಿ ದೈವದ ಬಗ್ಗೆ ಕೋಳಿನ ತಿನ್ನಬೇಕು, ಅದಕ್ಕೋಸ್ಕರ ನೀವು ಅರಕೆ ಹೊತ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಅವನು ಮಾತಾಡಿದ್ದಾನೆ. ಆ ವಿಡಿಯೋನ ನೋಡಿದಾಗ ನಮಗೆ ಅನಿಸ್ತಾ ಇದೆ ಏನಂತ ಹೇಳಿದರೆ, ಅವನು ಯಾವುದೇ ಸ್ಥಳದಲ್ಲಿ ಇದ್ದರೆ ಅಲ್ಲಿಗೆ ಹೋಗಿ ಅವನಿಗೆ ಅದಕ್ಕೆ ತಕ್ಕ ಉತ್ತರನ ಕೊಡಬೇಕು ಅನಿಸುತ್ತೆ. ನಾನಿವಾಗ ಇದೇ ನಮ್ಮ ಪಣೋಲಿ ಬೈಲು ಸುತ್ತಮುತ್ತ ಇರುವಂಥ ಒಂದು ಜಾಗದಲ್ಲಿ ಇದ್ದೀನಿ. ಆದರೆ ಮೊನ್ನೆ ಅವನನ್ನು ನಾನು ಕೇಳಿದಾಗ ನೀನು ಎಲ್ಲಿದ್ದೀಯ ಅಂತ ಕೇಳಿದಾಗ ಅವನು ಪರಂಗಿಪೇಟೆ ಅಂತ ಸುಳ್ಳು ಹೇಳ್ದ. ಆವತ್ತಿನ ದಿವಸ ಅವನು ಎಬ್ರಿ ಹತ್ರ ಇದ್ದ ಅಂತ ನನಗೆ ಮಾರನೇ ದಿವಸ ಗೊತ್ತಾಯಿತು. ಆ ದಿವಸ ಅಕಸ್ಮಾತ್ ಅವನು ನಾನು ಎಬ್ರಿಯಲ್ಲೇ ಇದ್ದೀನಿ ಅಂತ ಹೇಳಿದ್ದಿದ್ರೆ ಅವನಿಗೆ ತಕ್ಕ ಉತ್ತರ ಅದೇ ರಾತ್ರಿ ನಾವು ಅವನಿಗೆ ಕೊಡ್ತಾ ಇದ್ವಿ. ಇವತ್ತು ಇವನೇನು ಹೇಳ್ತಿದ್ದಾನೆ ಅಂತ ಹೇಳಿದರೆ, ನಾವು
ನಮ್ಮ ಆರಾಧ್ಯ ದೈವ ಕಲ್ಲುಟ್ಟಿಗೆ ನಾವು ಕೋಳಿ ತಿನ್ನೋಕ್ಕೋಸ್ಕರ ನಾವು ಅರಕೆ ಹೊತ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಕೂಡ ನಿಂದನೆ ಮಾಡಿದ್ದಾನೆ. ಮುಂದೆ ಇವನು ಏನು ಮಾಡ್ತಾನೆ ಅಂತ ಹೇಳಿದರೆ ನಿಮ್ಮನ್ನೆಲ್ಲ ನಗ್ಸಕ್ಕೆ, ನಾವು ಇಂಥದ್ದನ್ನೆಲ್ಲ ತಲೆ ಕೆಡಿಸ್ಕೊಂಡು ಇಂಥದಕ್ಕೆಲ್ಲ ನಾವು ಬಂದು ನಗೋರು ನಾವಲ್ಲ, ನಿಮ್ಮನ್ನೆಲ್ಲ ಯಾವ ರೀತಿ ನಗ್ಸಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳಿದರೆ, ಇವನ ತಾಯಿ ನಾಳೆ ಸತ್ತೋದ್ರೆ ಅದೊಂದು ಒಳೆ ಕರೆಯುವಂಥ ಒಂದು ಪದ್ಧತಿ ಇರುತ್ತೆ. ಆವಾಗ ಅವರಿಗೆ ಒಂದು ಬಡಿಸುವಂಥ ಒಂದು ಕಾರ್ಯಕ್ರಮ ಇರುತ್ತೆ, ಅದನ್ನು ಮಾಡ್ತಾರೆ. ಇವನು ಹೇಳೋ ಅರ್ಥ ಏನಂತ ಹೇಳಿದರೆ, ಇವನಿಗೆ ಕೋಳಿ ತಿನ್ನಬೇಕು ಅನ್ಸೋದಕ್ಕೋಸ್ಕರ ಹೆಚ್ಚಿನ ಅಂಶ ಇವನು ತನ್ನ ತಾಯಿ ಸತ್ತಾಗ ಆ ತಾಯಿ ಹೆಸರಲ್ಲಿ ಇವನು ಕೋಳಿ ಇಡ್ತಾನೆ ಅನಿಸುತ್ತೆ ನನಗೆ. ಹಾಗಾಗಿ ಇವತ್ತು ನಮ್ಮ ಆರಾಧ್ಯ ದೈವ ಕಲ್ಲುಟ್ಟಿ ದೈವದ ಬಗ್ಗೆ ಕೂಡ ಇವನು ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾನೆ. ಇದಕ್ಕೆ ನಮ್ಮ ತುಳುನಾಡಿನ ಎಲ್ಲ ಹಿಂದೂ ಬಾಂಧವರು ಉತ್ತರ ನೀವು ಕೊಡಬೇಕು. ನಾವು ನಮ್ಮ ಈ ಒಂದು ರಾಜ್ಯನ ಬಿಟ್ಟು ನಾವು ಬೇರೆ ಒಂದು ರಾಜ್ಯದಲ್ಲಿದ್ದೀವಿ. ನಮ್ಮ ದೇವರುಗಳಿಗೆ ಇವರು ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ, ನಾವು ಹೊರ ರಾಜ್ಯದಲ್ಲಿ ಇರೋರಿಗೆ ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಮಗೆ ತಕ್ಕ ಉತ್ತರ ಇವರಿಗೆ ಕೊಡಬೇಕನ್ನಿಸ್ತುಂಟು, ಅದಕ್ಕೊಂದು ಪಾಠ ಕಲಿಸ್ಬೇಕನ್ನಿಸ್ತುಂಟು ನಮಗೆ. ಇಲ್ಲಿರುವಂತಹ ನಮ್ಮ ಎಲ್ಲ ಸಂಘಟನೆಗಳು, ರಾಜಕೀಯದವರಾಗಿರ್ಬೋದು, ಇನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇವರುಗಳನ್ನ ನಿಂದಿಸೋದನ್ನು ತಡೆ ಮಾಡಿದಂತಹ ಕೆಲವೊಂದು ಸಂಘ ಸಂಸ್ಥೆಗಳಿದೆ. ಅವರೆಲ್ಲರೂ ಈ ಒಂದು ದಿನೇಶ್ ಕೊಡಪದವನ್ನು ಪ್ರಶ್ನೆ ಮಾಡಬೇಕು, ಇವನಿಗೆ ಇಲ್ಲಿಗೆ ಇದನ್ನು ನಿಲ್ಲಿಸಬೇಕಂತ ಹೇಳಬೇಕು. ಎಲ್ಲಿಯವರೆಗೆ ಇದು ನಾವು ಅವನನ್ನು ತಡೆಕಟ್ಟೋ ಕೆಲಸನ ಮಾಡಲ್ಲ, ಅಲ್ಲಿವರೆಗೆ ಅವನು ರಂಗಸ್ಥಳಕ್ಕೆ ಹತ್ತಬಾರ್ದು. ನಾನು ಕೊನೆಯದಾಗಿ ಅವನಿಗೊಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಅದೇನಂತ ಹೇಳಿದರೆ, ಮುಂದಿನ ದಿನ ಬರುವಂಥ ದಿನದಲ್ಲಿ ನೀನು ಯಾವುದೇ ರಂಗಸ್ಥಳದಲ್ಲಿ ನೀನಾಗಿರ್ಬೋದು, ಆ ಅಶೋಕ್ ಭಟ್ಟ ಎನ್ನುವವನು, ಇವನು ಕೂಡ ಅಷ್ಟೇ, ಇವ್ರದ್ದೆಲ್ಲ ಇವತ್ತು ಬಹಳ ಮಿತಿ ಮೀರಿ ಹೋಗಿದೆ. ಇವರ ತಲೆಯಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ಮಾಡಿದ್ದೇ ಜನ ನೋಡ್ತಾರೆ, ನಾವು ಹೇಳಿದ್ದಕ್ಕೆ ಜನ ನಗ್ತಾರೆ. ಹಾಗಾಗಿ ಇವರಿಗೆ ಭಾಳ ಸಸರಾಗೋಗಿದೆ. ಮುಂದಿನ ದಿನ ಬರುವಂಥ ದಿನ ನೀವು ರಂಗಸ್ಥಳದಲ್ಲಿ ಬಣ್ಣ ಹಾಕಿ ನೀವೊಂದು ಪ್ರಸಂಗನ ಮಾಡ್ತೀರಾ, ನೀವೊಂದು ನಟನೆ ಮಾಡ್ತೀರಾ ಅನ್ನೋದಾದರೆ ಅದಕ್ಕೊಂದು ಮಿತಿ ಇರಲಿ. ನೀವು ನಮ್ಮ ಹಿಂದೂ ಧರ್ಮದ ಸನಾತನದ ದೇವರುಗಳ ಹೆಸರುಗಳನ್ನ ತೆಗೆದು ಸುಮ್ಮನೆ ಯಾವ್ಯಾವುದೋ ವಿಷಯನ ತಂದುಬಿಟ್ಟು ನೀವು ಜನರನ್ನು ನಗಿಸುವಂಥ ಪ್ರಯತ್ನ ಪಟ್ಟರೆ, ನಿಮಗೆ ನಾವು ಸ್ಟೇಜ್ ಮೇಲೆ ಅಂದರೆ ನಿಮ್ಮ ರಂಗಸ್ಥಳದ ಮೇಲೆ ನಿಮ್ಮನ್ನು ನಾವು ಕೆಳಗೆ ಇಳಿಸಬೇಕಾಗ್ತದೆ. ನಿಮಗೆ ಆವಾಗ ನಾವು ಅದಕ್ಕೆ ತಕ್ಕ ಪಾಠನ ನಾವು ಕಲಿಸ್ತೇವೆ. ಅದರಿಂದ ಮುಂದಿನ ಬರುವಂಥ ದಿನ ನೀವು ರಂಗಸ್ಥಳಕ್ಕೆ ಬಣ್ಣ ಹಚ್ಚೋಕ್ಕಿಂತ ಮುಂಚೆ ಪಣೋಲಿ ಬೈಲಿನಲ್ಲಿರುವಂತಹ ಕಲ್ಲುಟ್ಟಿ ಮತ್ತು ಶ್ರೀರಾಮನಿಗೆ ನೀವು ಅಡ್ಡ ಬಿದ್ದು ನಿಮ್ಮಿಂದ ಆಗಿರುವಂತಹ ತಪ್ಪನ್ನು ನೀವು ಮೊದಲು ಒಪ್ಕೋಬೇಕಾಗಿದೆ. ಇವತ್ತು ಇವರೆಲ್ಲರಿಗೂ ಇವರು ಮಾಡಿರುವಂತಹ ತಪ್ಪಿಗೆ ಇವರಿಗೆ ಒಂದು ಶಿಕ್ಷೆ ನಾವು ಒಡೆದೇ ಕೊಡಬೇಕಂತ ಇಲ್ಲ. ಇವತ್ತಿನ ದಿನ ಇವರಿಗೆ ಆ ಪಣೋಲಿ ಬೈಲಲ್ಲಿ ಇರುವಂತಹ ಆರಾಧ್ಯ ದೈವ ಕಲ್ಲುಟ್ಟಿ ಇವರಿಗೆ ತಕ್ಕ ಪಾಠನ ಕೊಟ್ಟೇ ಕೊಡ್ತಾಳೆ ಅಂತ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಎಲ್ಲ ಬಾಂಧವರು ಇವರನ್ನು ಮುಂದಿನ ದಿವಸ ತಡೆಕಟ್ಟಿ ನಿಲ್ಲಿಸಬೇಕು. ಜೊತೆಗೆ ಇವರಿಗೆ ಒಂದು ವಾರ್ನಿಂಗ್ ಕೊಟ್ಟು ನೀವೆಲ್ಲರೂ ಕೂಡ, ಇವತ್ತು ನಾವೆಲ್ಲರೂ ಪ್ರಶ್ನೆ ಮಾಡುವಂತಹ ದಿನ ಬಂದಿದೆ. ಇಷ್ಟು ನಮ್ಮ ದೇವರುಗಳನ್ನ ಇವರು ಹೀಯಾಳಿಸ್ತಿದ್ದಾರೆ ಅಂತ ಹೇಳಿದರೆ, ಒಬ್ಬರನ್ನ ನಗಿಸೋದಕ್ಕೋಸ್ಕರ ನಾವು ಇದನ್ನು ಸುಮ್ಮನೆ ಕೇಳಿ ಚಪ್ಪಾಳೆ ತಟ್ಟಿ ಇವ್ರನ್ನ ಇವತ್ತು ಬೆಳೆಸಿದ್ದು ನಮ್ಮಿಂದ ದೊಡ್ಡ ತಪ್ಪಾಗಿದೆ. ಹಾಗಾಗಿ ಮುಂದಿನ ದಿನ ಇವರಿಗೆ ತಕ್ಕ ಪಾಠ ನಾವೆಲ್ಲ ಸೇರಿ ಕೊಡಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.